ಎಂಟಿವಿ ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. ಸಂಕೇಶ್ವರ ಪಟ್ಟಣದ ಶ್ರೀ ದೂರದುಂಟೇಶ್ವರ ವಿದ್ಯಾ ಸಂವರ್ಧಕ ಸಂಘದ ಕಲಾ ವಿಜ್ಞಾನ ಹಾಗೂ ವಾಣಿಜ್ಯ ಪದವಿ ಪೂರ್ವ ಮಹಾವಿದ್ಯಾಲಯದ ವಿದ್ಯಾರ್ಥಿಗಳು ದ್ವಿತೀಯ ಪಿಯು ಪರೀಕ್ಷೆಯಲ್ಲಿ 94% ಸಾಧನೆ ಮಾಡಿದ್ದಾರೆ ಎಂದು ಸಂಸ್ಥೆಯ ಅಧ್ಯಕ್ಷ ಹಾಗೂ ಮಾಜಿ ಸಚಿವ ಎಬಿ ಪಾಟೀಲ್ ತಿಳಿಸಿದ್ದಾರೆ. ವಿಜ್ಞಾನ ವಿಭಾಗದಲ್ಲಿ ಭೂಮಿಕಾ ಶಿಂಧೆ 96.50% ಪ್ರಥಮ, ಜಯಂತ ಮಜ್ರಟ್ಟಿ 94.2 ದ್ವಿತೀಯ, ಸಾನಿಕಾ ಬಿರಾಂಜೆ 93.33 ತೃತೀಯ. ವಾಣಿಜ್ಯ ವಿಭಾಗದಲ್ಲಿ ಪೂಜಾ ಸುತಾರ 97.82 ಪ್ರಥಮ, ಗಂಗುತಾಯಿ ಪಾಟೀಲ 95.33 ದ್ವಿತೀಯ, ಪ್ರಿಯಾಂಕಾ ಇಂಗಲೆ 95 ತೃತೀಯ. ಕಲಾ ವಿಭಾಗದಲ್ಲಿ ವೈಷ್ಣವಿ ಹೆಗಡೆ 93.33 ಪ್ರಥಮ, ದಿವ್ಯಾ ಮಗದುಂಬ 92.99 ದ್ವಿತೀಯ, ಸಂಸ್ಕೃತಿ ಪೂಜಾರಿ 91.66 ತೃತೀಯ ಫಲಿತಾಂಶ ಪಡೆದಿದ್ದಾರೆ. ಇನ್ನು ಒಟ್ಟು 23 ವಿದ್ಯಾರ್ಥಿಗಳು ಕಲಾ ವಿಜ್ಞಾನ ಹಾಗೂ ವಾಣಿಜ್ಯ ವಿಭಾಗದಲ್ಲಿ ಕ್ರಮವಾಗಿ 100ಕ್ಕೆ 100 ಅಂಕ ಪಡೆದಿದ್ದಾರೆ. ವಿದ್ಯಾರ್ಥಿಗಳ ಸಾಧನೆಗೆ ಸಂಸ್ಥೆ ಅಧ್ಯಕ್ಷ ಮಾಜಿ ಸಚಿವ ಎಬಿ ಪಾಟೀಲ್, ಸಂಸ್ಥೆ ನಿರ್ದೇಶಕ ಆರ್ಬಿ ಪಾಟೀಲ್, ಆಡಳಿತ ಅಧಿಕಾರಿ ಸೇರಿ ಪ್ರಾಚಾರ್ಯ, ಪ್ರಾಧ್ಯಾಪಕರು, ಶಿಕ್ಷಕರು ಹರ್ಷ ವ್ಯಕ್ತಪಡಿಸಿದ್ದಾರೆ. ಸೈನ್ಸ್ 97%, ಆರ್ಟ್ಸ್ 93%, ಕಾಮರ್ಸ್ 91%. ಓವರಾಲ್ ಇವತ್ತು ನಮ್ಮ ಸೈನ್ಸ್ ಇವತ್ತು ಅದ್ಭುತ ಸಾಧನೆಯನ್ನು ಕೂಡ ಸಾಧಿಸಿದೆ. ನಮಗೆ ಈಗಿನ ಬಂದಿದ್ದ ಮಾಹಿತಿ ಪ್ರಕಾರ ಚಿಕ್ಕೋಡಿ ಜಿಲ್ಲೆಯಲ್ಲಿ 97% ರಿಸಲ್ಟ್ ವಿ ಆರ್ ಫಸ್ಟ್. ಈಗ 100 200 ಮ್ಯಾಥಮೆಟಿಕ್ಸ್ ಕೆಲವೊಂದು ಇಷ್ಟೆಲ್ಲ ಸ್ಟ್ರಿಕ್ಟ್ ಎಕ್ಸಾಮಿನೇಷನ್ ಇದ್ರೂ ಕೂಡ ಭಾಳ ಸ್ಟ್ರಿಕ್ಟ್ ಎಕ್ಸಾಮಿನೇಷನ್ ಇಲ್ಲಿ ನಮಗೆ ವಿಚಿತ್ರ ಅನಿಸ್ಬೋದು. ನಿಮಗೆ ಇಡೀ ಜಿಲ್ಲೆಯಲ್ಲಿ ಅಲ್ಲಿ ರಾಜ್ಯದಲ್ಲಿ ಎಷ್ಟು ಸ್ಕ್ವಾಡ್ ಇದಕ್ಕಿಲ್ಲ, 8 ಜನ ಇಲ್ಲಿ ಸ್ಕ್ವಾಡ್ದವ್ರು ಬಂದಿದ್ರು. ಆದರೂ ನಮ್ಮ ಮಕ್ಕಳು ಇವತ್ತು ನಮ್ಮ ಇದೆಲ್ಲನೂ ಇವತ್ತು ಸಾಧನೆ ಮಾಡಿ ಮೇಲೆ ಬಂದಿದ್ದಾರೆ. ಇವತ್ತು ಅದಕ್ಕೆಲ್ಲ ಶ್ರೇಯಸ್ಸು ನಮ್ಮ ಪ್ರಿನ್ಸಿಪಲು, ಮ್ಯಾಗಡಿಯವರು, ಎಲ್ಲ ಸ್ಟಾಫ್, ಎಲ್ಲನೂ ಸ್ಟಾಫ್ದವರು ಕೂಡ ಇವತ್ತು ಈಚ್ ಕಾಂಟ್ರಿಬ್ಯೂಷನ್ ಅವ್ರದ್ದೇ ಅದ. ರಾತ್ರಿ ಹಗಲಿ ಇವತ್ತು ಏನಕ್ಕೆ ಕೆಲಸ ಮಾಡಿದ್ದಾರೆ ಇವತ್ತು ಆ ಕ್ರೆಡಿಟ್ ಅವ್ರಿಗೆ ಹೋಗ್ಬಿಟ್ಟು ನಾವು ಹೆಸರು ಹೇಳೋರು ಅಷ್ಟೇ. ಡೇ ಆ್ಯಂಡ್ ನೈಟ್ ಕೆಲಸ ಮಾಡೋರು ನಮ್ಮ ಸ್ಟಾಫ್ನವ್ರು. ನಿಜವಾಗಿ ಕೂಡ ಇವತ್ತು ಅವ್ರಿಗೆಲ್ಲರಿಗೂ ಕೂಡ ನಮ್ಮ ಶಿಕ್ಷಕ ಎಲ್ಲರೂ ಸಹೋದರ ಸಹೋದರಿಯರಿಗೆ ಆರ್ಥಿಕವಾದ ಅಭಿನಂದನೆಗಳಿಗೆ ಹೇಳ್ತೀನಿ. ನೀವು ನಮ್ಮ ದುರ್ಗದೇಶ್ವರ ವಿದ್ಯಾವರ್ಧಕ ಸಂಘದ ಒಂದು ಮರ್ಯಾದೆಯನ್ನು ಇರ್ಬೋದು, ಒಂದು ಕೀರ್ತಿಯನ್ನು ಮೇಲೆ ಕಾಣಿಸಿದಿರಿ. ನಿಮಗೆ ತುಂಬ ಹೃದಯದ ಹಾರ್ದಿಕ ಅಭಿನಂದನೆಗಳನ್ನು ಕೂಡ ಹೇಳ್ತಾ ಇದ್ದೀನಿ. ಮುಂದೆ ಇದೇ ರೀತಿ ನನಗೆ ವಿಶ್ವಾಸ ಅದ. ಈಗ ಹೇಳಿದ್ರಿ ನಮ್ಗೆ ಯರಗಟ್ಟಿ ಮೇಡಮ್, ಇಡೀ ರಾಜ್ಯಕ್ಕೆ ನಾವು ಮುಂದಿನ ಸಲ ನಾವು ಫಸ್ಟ್ ಬರ್ತೇವೆ ಮಾಡ್ತಾರೆ ಅನ್ನೋದು ನನಗೆ ವಿಶ್ವಾಸ ಅದ. ಅದಕ್ಕೆ ಇವತ್ತು ಗ್ರಾಮೀಣ ಭಾಗದಲ್ಲಿ ದುರ್ಗುಂಡೇಶ್ವರ ವಿದ್ಯಾವರ್ಧಕ ಸಂಘ ಇವತ್ತೇನು ಸ್ಥಾಪನೆ ಮಾಡಿ ಹಿರಿಯರು ಸ್ವಾಮಿಗಳ ಆಶೀರ್ವಾದದಿಂದ ಇವತ್ತೇನು ಸಂಸ್ಥೆ ಇವತ್ತು ಈ ಮಟ್ಟಿಗೆ ಬೆಳೆದದು. ಅದಕ್ಕೆ ಇವತ್ತು ಬೆಳಿಬೇಕಾದ್ರೆ ಮ್ಯಾನೇಜ್ಮೆಂಟ್ ಕಾರಣಲ್ಲ, ಬೆಳಿಬೇಕಾದ್ರೆ ಕೇವಲ ಶಿಕ್ಷಕ ವರ್ಗದವ್ರ ಕಾರಣ. ಅವ್ರೇನು ಕಾಂಟ್ರಿಬ್ಯೂಷನ್ ಮಾಡಿದ್ದಾರೆ, ಇವತ್ತು ಅವ್ರೇನು ತೋರಿಸಿದಾರ, ಅವ್ರೇನು ಪ್ರಯತ್ನ ಪಟ್ಟಿದ್ದಾರೆ, ಅದಕ್ಕೆ ಇದು ಪ್ರತಿಫಲ ಸಿಕ್ಕೈತಿ. ಮತ್ತೊಂದು ಅವ್ರಿಗೆ ಅಭಿನಂದನೆ ಹೇಳ್ತೀನಿ. ಇದು ಒಂದು ಗ್ರಾಮೀಣ ಭಾಗದಲ್ಲಿ, ಗಡಿ ಭಾಗದಲ್ಲಿ ಇಂಥ ಒಂದು ಅದ್ಭುತ ಇದನ್ನು ಕೂಡ ಶಾಲೆಯನ್ನು ಕೂಡ ಇವತ್ತು ಎಲ್ಲರೂ ಸ್ಟಾಫ್ ಕೂಡ ನಡೆಸ್ಕೊಂಡು ಹೊಂಟಿದ್ದಾರೆ. ಅದರ ಇನ್ಫ್ರಾಸ್ಟ್ರಕ್ಚರ್ ಏನು ಬೇಕು, ಮ್ಯಾನೇಜ್ಮೆಂಟ್ ಅವ್ರಿಗೆ ಏನು ಬೇಕಾದ್ರೆ ಕೊಡಿಸೋ ಜವಾಬ್ದಾರಿ ನಮ್ಮದು. ಅದಕ್ಕೆ ಪಾಠ ಹೇಳೋದು ಇರ್ತಿದ್ದಲ್ಲ, ಅವರಿಗೆ ಮಕ್ಕಳನ್ನು ತಯಾರು ಮಾಡೋದು. ಯಾಕೆ ಗ್ರಾಮೀಣ ಭಾಗದಲ್ಲಿ ಮಕ್ಕಳು ಭಾಳ ರಾವ್ ಇರ್ತಾವೆ. ರಾ ಅಂತಂದರೆ ಭಾಳಷ್ಟು ಕಚ್ಚಾ ಇರ್ತಾವೆ. ಅವ್ರನ್ನ ತಿದ್ದಿ ತುಂಬಂದು ಈ ಲೆವೆಲ್ಗೆ ತುಂಬಂದ್ರೆ ನಿಜವಾಗಿ ಕೂಡ ಇವತ್ತು ಅಭಿಮಾನದ ಮತ್ತು ಅವರು ಕೂಡ ಅಭಿನಂದನೆಗಳನ್ನು ಹೇಳ್ತಾರೆ. ತಾಜಾ ಸುದ್ದಿಗಾಗಿ ಎಂಟಿವಿ ನ್ಯೂಸ್ 24x7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.